ಹಾಯ್ ವಾಟ್ಸಪ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಮನೆಯಿಂದ. ಟೈಮ್ ಬಂದು ಒಂದೂವರೆ ಆಗಿದೆ. ಸೀನ್ ಏನಾಯ್ತು ಅಂದರೆ ಇವತ್ತು ಸ್ನಾನ ಮಾಡ್ತಾ ಇದ್ದೆ. ಸ್ನಾನ ಮಾಡ್ಬೇಕಾದ್ರೆ ನೋಡಿ ಕಣ್ಣು रुको जरा सबर करो बोला धक्का बुक्की नहीं कर ಏನಾಯ್ತು ಗೊತ್ತಿಲ್ಲ, ಫುಲ್ ಕಣ್ಣೆಲ್ಲ ಫುಲ್ಲು ಹಿಟಾಗಿದೆ. ओ भाई मारो मुझे, मारो मारो मुझे, मारो मारो नहीं, ये मजाक हो रहा है. एक सेकंड यार, मजाक हो रहा है. ಆಮೇಲೆ ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಜಿಮ್ಗೆ ಹೋಗೋಣ ಅಂತ. ಅವ್ನಿಗೊಂದು ಫೋನ್ ಹಾಕಬೇಕು. ಅವ್ನಾರು ಹೋಗೋಣ ಅಂದರೆ ಜಿಮ್ಗೆ ಹೋಗೋದು, ಇಲ್ಲ ಅಂದರೆ ನೋಡೋಣ ಏನು ಮಾಡೋಣ. ಸ್ವಲ್ಪ ಗ್ರಾಸರೀಸ್ ತರಬೇಕಿತ್ತು, ಮನೆಗೆ ಗ್ರಾಸರೀಸ್ ತರಬೇಕು. ಆದಮೇಲೆ ನಾಷ್ಟ ಮಾಡ್ಕೊಂಡು ತಿನ್ನಬೇಕು. ಇವಾಗ ಸ್ನಾನ ಮಾಡಿ ಹೊರಗಡೆ ಬಂದಿದ್ದೀನಿ. ನನ್ನ ವ್ಲಾಗು ಎಡಿಟ್ ಮಾಡಿ ಎಕ್ಸ್ಪೋರ್ಟ್ಗೆ ಹಾಕಿದೆ. ಎಕ್ಸ್ಪೋರ್ಟ್ ಆಗೈತೆ, ಅಪ್ಲೋಡ್ ಮಾಡಬೇಕು. ಇವಾಗ ಅಪ್ಲೋಡ್ ಮಾಡಿ ನಾಷ್ಟ ಮಾಡ್ಕೊಂಡು ತಿನ್ನೋಣ ಬನ್ನಿ. ಇವಾಗ ಸೀನ್ ಏನಾಗೈತೆ ಅಂದರೆ ನಾಷ್ಟ ಇಲ್ಲ, ನಾಷ್ಟ ಮಾಡ್ಕೊಬೇಕು. ನಾಷ್ಟ ನಮ್ಮಮ್ಮ ಮಾಡಿ ಕೊಡೋಗಿಲ್ಲ, ಬಿಕಾಸ್ ಆಫ್ ದೋಸೆ ಉಳ್ಕೊಂಬಗನೇ ಅಂದ್ಬಿಟ್ಟು ಹೋದ್ರು ಬೆಳಿಗ್ಗೆ. ಕೇಳಿಸ್ತು, ಬನ್ನಿ ಏನು ದೋಸೆ ಮಾಡೋಣ. ಹಂಚೆಲ್ಲ ರೆಡಿ ಮಾಡಿದ್ದೀನಿ, ಕಾಯಿಸಿದ್ದೀನಿ. ಹಂಚಿಗೆ ಪಳ್ಳ ಅಂತ ನೀರು ಹಾಕ್ಬೇಕು. ಇವಾಗ ನೋಡಿ, ನೀರು ಹಾಕಿ ಇವಾಗ ಈ ದೋಸೆ ಇಟ್ಟು ತಗೊಂಡು ಇದು ಹಿಂಗೆ ಹಾಕಿ ಎತ್ಕೊಂಡು ಸುತ್ತ ಹಾಕ್ಬೇಕು. ಚಟಪಟ 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 ಆಗುತ್ತೆ. ಜಿಂಜಿಲಕ ಹಿಂಗೆ ಹಾಕಿ ನೆಕ್ಸ್ಟ್ ಇನ್ನೇನು ಬನ್ನಿ, ಅದು ಬೇಯಷ್ಟರಲ್ಲಿ ಇವಳನ್ನ ನೋಡ್ಕೊಂಬರೋಣ. ನೋಡಿ, ಇವಳು ಹಿಂಗೆ ಕೂತಿರ್ತಾಳೆ. ಅವಾಗಲೇ ಮಾಡಕ್ಕೆ ಬಂದೆ, ಇವಳು ಓಡ್ ಬರ್ತಾಳೆ ಕುಣ್ಕೊಂಡು ಹಂಗೆ. कौन है ये लोग कहां से आते हैं? ದೋಸೆ ಮತ್ತು ಸಾಕಣೆ ಇವಾಗ ಬರುತ್ತೆ. ಆವಾಗಲೇ ಒಂದು ಟ್ರೈ ಮಾಡಿದೆ, ವಿಡಿಯೋ ಮಾಡೋದು ಹೆಂಗೆ ಬರುತ್ತೆ ಅಂತ. ಇವಾಗ ದೋಸೆ ಊಟ ತಗೋಕಷ್ಟ. ಏನು ದೋಸೆ ವೈಟ್ ಕಲರ್ ಬರ್ತಾಯಿದೆ ನಮ್ಮದು. ಬ್ರೌನೇ ಬರ್ತಾಯಿಲ್ಲ. ಹಿಂದಾಯ್ತಾ ಬಂದಿಲ್ವಾ? ಏನೋ ಚೆನ್ನಾಗಿದೆ, ಸಾಕು. ದೋಸೆ ತಿನ್ನೋ ರೈಸ್. ಆಮೇಲೆ ನೆನ್ನೆ ಚಿಕನ್ ಮಾಡ್ಕೊಂಡಿದ್ದಲ್ಲ, ಚಿಕನ್ ವಾಸ್ ಟೇಸ್ಟಿ, ಚೆನ್ನಾಗಿತ್ತು. ಏನೋ ಗೊತ್ತಿಲ್ಲ, ಮೊಸರು ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ಮಾಡಿದ್ದು ಆ ಥರ ಚಿಕನ್. ಬೇರೆ ಥರ ಮಾಡ್ತೀನಿ, ಆದರೆ ಆ ಥರ ಮಾಡಿದ್ದು ಫಸ್ಟ್ ಟೈಮ್. ತಿಂದು ಹಾಕೊಳ್ಳೋಣ. ಒಂದು ಹಾಕೊಳ್ಳೋಣ. ಸರಿ ಸರ್, ಇವಾಗ ದೋಸೆ ಹಾಕ್ಕೊಂಡು ತಿಂದು ನೆಕ್ಸ್ಟ್ ಏನು ಮಾಡೋದು ನೋಡೋಣ. ನಾಷ್ಟ ರೆಡಿ ಮಾಡಿಕೊಂಡೆ. ದೋಸೆ ರೆಡಿ ಆಯಿತು. 3 ದೋಸೆ ಹಾಕ್ಕೊಂಡಿದ್ದೀನಿ. ಈ 3 ದೋಸೆ ಖಾಲಿ ಮಾಡಿ ನೆಕ್ಸ್ಟ್ ಹೊರಗಡೆ ಹೋಗ್ಬೇಕು. ಸ್ವಲ್ಪ ಏನೋ ತರಬೇಕು, ಹೊರಗಡೆ ಹೋಗಿ ತಗೊಂಡು ಬರೋಣ ಬನ್ನಿ ಗೈಸ್. ಇವಾಗ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗೋಣ. ನೋಡಿ, ಇದರಲ್ಲೇ ಹೊರಗಡೆ ಹೋಗೋದು ಇವತ್ತು. ನಮ್ಮ ಕಾರು, ಯಪ್ಪ, ನಮ್ಮಪ್ಪ ಕಾರು ಸರಿ ಎಲ್ಲ ಮುಂದಕ್ಕೆ ಹಾಕೊಂಡ್ಬಿಟ್ಟಿರ್ತಾರೆ. ಹಾಕ್ಕೊಂಡು ಓಕೆ. ಶಕೆ ಜಾಸ್ತಿ. ಕೆಲಸ ಬಂದಿದ್ದೀನಿ, ಕೆಲಸ ಮುಗೀತು. ಇವಾಗ
ಇಲ್ಲಿ ಬೇಕ್ರಿಗೆ ಬಂದಿದ್ದೀನಿ. ಬೇಕ್ರಿಲಿ ಸ್ಯಾಂಡ್ವಿಚ್ ಮಾಡಿದ್ದೀನಿ. ತಿಂತಾ ಇದ್ದೀನಿ. ತಿಂದು ಖಾಲಿ ಮಾಡ್ತೀನಿ. ಆದಮೇಲೆ ನೆಕ್ಸ್ಟು ಮುಂದೆ ಹೋಗಬೇಕು. ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಇನ್ನು. ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಬೇಕು. ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ಕೆಲಸ ಮುಗಿಯುತ್ತೆ. ಇವಾಗ ಬೇಕ್ರಿಗೂ ಸ್ಯಾಂಡ್ವಿಚ್ ತಿನ್ಕೊಂಬಂದೆ. ಅವ್ನು ನೋಡ್ರೆ ಫೋನ್ ತೆಗಿದ್ರೆ ಹೆಂಗೆ ನೋಡ್ತಾನೆ ಅಂದರೆ ಯಪ್ಪ ಅನ್ಸುತ್ತೆ. ಅಯ್ಯೋ ನಾನು ಏನೋ ಕಳ್ತನ ಮಾಡ್ತಾಯಿದ್ದೀನಿ ಅನ್ನೋ ಥರ ನೋಡ್ತಾರೆ ಎಲ್ಲರೂ. ಯಪ್ಪ ಇವಾಗ ಹೋಗದೆ ಶಿಸ್ತಾಗಿ ಹೋಗಿ ವ್ಲಾಗ್ ಅಪ್ಲೋಡ್ ಮಾಡಬೇಕು. ವ್ಲಾಗ್ ಅಪ್ಲೋಡ್ ಮಾಡಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡಬೇಕು. ಫೈನಲಿ ಮನೆಗೆ ಬಂದೆ. ಈಗ ರೆಡಿ ಆಗಬೇಕು. ರೆಡಿಯಾಗಿ ಅದಾದಮೇಲೆ ಜಿಮ್ಮಿಗೆ ಹೋಗ್ಬೇಕು. ಬನ್ನಿ ಜಿಮ್ಗೆ ಹೋಗೋಣ. ಇವಾಗ ನೋಡಿ ಇವ್ರು ರೂಬಿ ಹೆಂಗೆ ಕಾಯ್ತಾ ಇರ್ತಾರೆ ನೋಡಿ. ಏನ ಬಾಲ ನೋಡಿ ಹೆಂಗಲ್ಲ ಅಷ್ಟು ಹೋಗಿ ಕುತ್ಕೋ. ಹೋಗಿ ಓಕೆ ಹೋಗಿ ಕುತ್ಕೋ ಕುತ್ಕೋ. ಒಳಗೆ ಅಲ್ಲಿ ಕುತ್ಕೊಂಡ್ಬಿಡ್ತದೆ ಅವಳ ಜಾಗ. ಹಾಗಾಗಿ ಬನ್ನಿ ಜಿಮ್ಗೆ ರೆಡಿಯಾಗಿದ್ದೀನಿ. ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗಿ ಫ್ರೆಂಡಿಗೆ ಫೋನ್ ಮಾಡಿದೆ. ಅವ್ನು ನೋಡಿದ್ರೆ ಆಲ್ರೆಡಿ ಹೋಗ್ಬಿಡ್ತೀನಿ ಕರೆದೆ. ಅವ್ನು ಕರೆದ ನನ್ನ ಎಷ್ಟು 4 ಗಂಟೆಗೆ ಕರೆದ. ನಾನೇ ಹೋಗಿಲ್ಲ. ನಾನು ಸ್ವಲ್ಪ ಕಂಪ್ನಿ ಹೊರಗಡೆ ಇದ್ದೆ. ಇವಾಗ ಜಿಮ್ಗೆ ಹೋಗಬೇಕು. ಜಿಮ್ಗೆ ಹೋಗಿ ಜಿಮ್ಮಿಂದ ಸ್ವಲ್ಪ ಐಟಮ್ ತರಬೇಕು. ಬೆಳಗ್ಗೆ ಹೇಳಿದ್ನಲ್ಲ ಐಟಮ್ ತರಬೇಕಂದ್ಬಿಟ್ಟು ಐಟಮ್ ತರಕ್ಕೆ ಆಗಿಲ್ಲ. ಐಟಮ್ ತಗೊಂಡು ಹಂಗೆ ಬರೋಣ. ಬನ್ನಿ ಹೋಗೋಣ. ಇವಾಗ ಜಿಮ್ಮಿಗೆ ಬಂದಿದ್ದೀನಿ ನೋಡಿ. ಪಾರ್ಕಿಂಗ್ ಹಾಕ್ಬಿಟ್ಟು ಜಿಮ್ಮಿಗೆ ಎಂಟ್ರಿ ಆಗಿದ್ದೀನಿ. ಜಿಮ್ಗೆ ಹೋಗೋಣ ಬನ್ನಿ. ಇವಾಗ ಜಿಮ್ಮಿಗೆ ಗಾಯ್ಸ್ ಇವಾಗ ಮೊಟ್ಟೆ ತೊಗೊಳ್ಬೇಕು. ನಮ್ಮ ಜಿಮ್ ಪಕ್ಕದಲ್ಲಿ ಐತೆ ಮೊಟ್ಟೆ ಅಂಗಡಿ. ಅಲ್ಲಿಗೆ ಹೋಗಿ ಮೊಟ್ಟೆ ತೊಗೊಂಡು ಬರೋಣ. ಫೈನಲಿ 2 ಟ್ರೇ ಮೊಟ್ಟೆ ತೊಗೊಂಡೆ. ಮೊಟ್ಟೆ ತೊಗೊಂಡು ಬನ್ನಿ. ಇವಾಗ ಕಾರ್ ಹೊರಡವ. ಅಪ್ಪ ಇವಾಗ ಏನು ಮಾಡೋದು ಅಂದರೆ ಇವಾಗ ನಮ್ಮ ಡ್ರೈವರು ಒಂದು ಬೆಡ್ಶೀಟ್ ಕೇಳವ್ರೆ. ಚಳಿ ಅಲ್ವ, ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ. ಬೆಡ್ಶೀಟ್ ಬೇಕಣ್ಣ, ಬೆಡ್ಶೀಟ್ ಬೇಕು, ಚಳಿ ಆಗ್ತೈತೆ, ಮಲ್ಕೊಳಕ್ಕಾಗ್ತಿಲ್ಲ ಅಂತ. ಇವಾಗ ಬನ್ನಿ ಅವ್ರಿಗೊಂದು ಬೆಡ್ಶೀಟ್ ತೊಗೊಂಡು ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋಣ. ಬನ್ನಿ ಹೋಗೋಣ ಬೆಡ್ಶೀಟ್ ತೊಗೊಳಕ್ಕೆ. ಬೆಡ್ಶೀಟ್ ತಂದೆ. ಯಾವುದೋ ಒಂದು ಮಾಲ್ ಥರ ಇತ್ತು. ಅಲ್ಲಿ ಬೆಡ್ಶೀಟ್ ತಗೊಂಡು ಅಲ್ಲಿ ಹಾಕಿ ಇವಾಗ ಬೆಡ್ಶೀಟ್ನ ತೊಗೊಂಡೋಗಿ ನಮ್ಮ ಡ್ರೈವರ್ ಅವ್ರಿಗೆ ಕೊಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ. ತೊಗೊಂಡೋಗಿ ಕೊಡೋಣ ಬನ್ನಿ. ತೊಗೊಂಡಿದ್ದೀನಿ ಬೆಡ್ಶೀಟು, ತೋರಿಸಿದ್ದೆ ಅಲ್ವಾ. ಬೆಡ್ಶೀಟ್ ಕೊಟ್ಟೆ, ಎತ್ಕೊಂಡು ಹೋಯ್ತಾವ್ರೆ. ಆಮೇಲೆ ನಮಗೆ ಬೆಡ್ಶೀಟ್ ತೊಗೊಂಡು ಕೊಟ್ಟಿಲ್ಲ ಅಂತಿದ್ವಿ. ಹೋಯ್ತಾವ್ ನೋಡ್ರಿ. ಇವಾಗ ಬನ್ನಿ ನಾವು ಮನೆಗೆ ಹೋಗೋಣ. ಯೋಗಟ್ ತೊಗೊಳ್ಳೋಣ ಅಂತ ಕೇಳಿದೆ. ಯೋಗಟ್ನ ವಿಚಾರಿಸ್ದೆ. ನೋಡ್ರೆ ಅಲ್ಲಿ ಇದ್ದಿದ್ದು ಯಾವುದೋ ಅದು ಶಾಪಿಂಗ್ ಸೆಂಟರ್ ಅಂತ. ಯೋಗಟ್ಟೇ ಇಲ್ಲ. ಇತ್ತು, ಅದೆಲ್ಲ ಎಕ್ಸ್ಪೈರ್ ಆಗೈತೆ ಸರ್ ಅಂದರು. ಫೈನ್ ಅಂದ್ಕೊಂಡು ಇವಾಗ ಯೋಗಟ್ ತಗೊಂಡು ತಿನ್ಕೊಂಡು ಹಂಗೆ ಮನೆಗೆ ಹೋಗೋಣ. ಯೋಗಟ್ ತಿನ್ಬೇಕು, ಹೆಲ್ದಿ ಇದೆ. ಯೋಗಟ್ ತಿನ್ರಿ. रुको जरा सबर करो, बोला धक्का बुक्की नहीं कर. ಆಮೇಲೆ ಇನ್ನೇನಿದೆ ಅಷ್ಟೇ. ಡ್ರೈವರ್ಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಡ್ರೈವರ್ಗಳು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರಲ್ವ. ಅದಕ್ಕೆ ಬೆಡ್ಶೀಟ್ ಬೇಕು ಪಾಪ ಅಂದರು. ಬೆಡ್ಶೀಟ್ ತಂದ್ಕೊತಾರೆ. ಚಳಿಗಂತೂ ನಾನೇ ಒಂದು ದಿವಸ ಕಾರಲ್ಲಿ ಮಲ್ಕೊಂಡ್ಬಿಟ್ಟು ಚಳಿ ಅಪ್ಪ. ಈ ಚಳಿಗೆಲ್ಲ ಕಾರಲ್ಲಿ ಮಲ್ಕೊಂಡ್ರೂ ಚಳಿ ಆಗುತ್ತೆ ಅಂದರೆ ಲೆಕ್ಕ ಆಗ್ತದೆ.
ಬೇಜಾನ್ ಚಳಿದೆ ಈ ಸತಿ. ಬನ್ನಿ ಇವಾಗ ಯೋಗಟ್ ತಗೊಳಕ್ಕೆ ಹೋಗೋಣ. ಯೋಗಟ್ ತಿಂದ್ಕೊಂಡು ಮನೆಗೆ ಹೋಗೋಣ. ಫೈನಲಿ ಯೋಗಟ್ ಸಿಕ್ತು. 3 ತಗೊಂಡೆ. ಸ್ಪೂನ್ ಕೊಡಲ್ಲ ಅಂದರು, ಸ್ಪೂನ್ ಇಸ್ಕೊಂಡು ಬಂದೆ. ಈಗ ಸ್ಪೂನ್ ಕೊಡಿದ್ದೀನಿ ಇನ್ನೇನು ಸರ್ ತಿನ್ನೋದು ಅಂತ. 3 ತೊಗೊಂಡಿದ್ದೀನಿ. ಮನೆಗೆ ಹೋಗಿ ತಿಂದು ಖಾಲಿ ಮಾಡೋಣ. ಬನ್ನಿ ಇವಾಗ ಡೈರೆಕ್ಟ್ ಮನೆ. ಇಲ್ಲಿ ನೋಡಿದೆ ಸಂಗೈತೆ ರೋಡು. ಫುಲ್ ಹಬ್ಬ ಮಾಡ್ತಾವ್ರಿ ಏರಿಯಾದಲ್ಲಿ. ತೋರ್ಸೋಣ ವ್ಯೂವರ್ಸ್ಗೆ ಅಂದ್ಬಿಟ್ಟು ಆನ್ ಮಾಡಿದೆ. ನೋಡಿ ಸ್ಪೀಡಾಗಿ ಹೋಗ್ತಾರೆ ಇವಾಗ. हे रहा नहीं जाता, तड़प ही ऐसी है ना. ಹೇಗೈತೆ ಲೈಟಿಂಗ್ ಚೆನ್ನಾಗೈತಲ್ವಾ? ಲೈಟಿಂಗ್ಸ್ ಫುಲ್ಲು ಅಷ್ಟು ದೂರ ಹಾಕವ್ರೆ. ದೇವಸ್ಥಾನದಲ್ಲಿ ಪೂಜೆ ಅನ್ಸುತ್ತೆ. ಅಲ್ಲಿ ಇನ್ನೂ ಚೆನ್ನಾಗೈತೆ. ಮುಂದೆ ಕಾಣಿಸ್ತಾ ಇರಲ್ಲ ಅನ್ಸುತ್ತೆ. ಮುಂದೆ ಇನ್ನೂ ಚೆನ್ನಾಗೈತೆ. ಬನ್ನಿ ತೋರಿಸ್ತೀನಿ. ಹಿಂಗೆಲ್ಲ ನಮ್ಮ ಏರಿಯಾದಲ್ಲಿ ಯಾವಾಗಲೂ ಹಾಕ್ಬಿಟ್ರೆ ಫುಲ್ ಚೆನ್ನಾಗಿರುತ್ತಲ್ವ. ನೋಡಿ ಎಷ್ಟು ಚೆನ್ನಾಗೈತೆ ಆ ಕಡೆ ಈ ಕಡೆ. ನನ್ನ ಮಕ್ಕಳು ದಿನ ಹಾಕಕ್ಕೆ ಸಾಯ್ತಾರೆ. ದಿನ ಹಾಕಿದ್ರೆ ಜನಗಳು ಜಾಸ್ತಿ ಹೊರಗಡೆ ಇರ್ತಾರೆ. ನೋಡಿ ಇಲ್ಲೆಲ್ಲ ಜನ ಹೆಂಗೆ ಕಾಯ್ತವ್ರೆ. ಆರಾಮಾಗಿ ಚೆನ್ನಾಗೈತೆ ನೋಡಿ ಇದು. ಫುಲ್ ಹಬ್ಬ ಮಾಡ್ತಾವ್ರೆ. ಸಾಕ್ಬಿಡಿ ಸದ್ಯಕ್ಕೆ. ಏನಿದ್ದೇನೆ ಕಂಟಿನ್ಯೂ ಮಾಡೋರು. ಇಲ್ಲಿ ಬಬಲ್ ಲೈಟಿಂಗ್ ಅವ್ರೆ. ಬಬಲ್ ಉಂಡೆ ಫುಲ್ ಉಂಡೆ ಲೈಟ್ಸು. ಅಲ್ಲೇ 6 ಲೈಟ್ಸ್ ಅಷ್ಟೇ. ಬನ್ನಿ ಗೈಸ್ ಇವಾಗ ಮನೆಗೆ ಹೋಗೋಣ. ಮನೆಗೆ ರೀಚ್ ಆದೆ. ನೋಡಿ ಹೆಂಗೈತೆ ನನ್ನ ಪರಿಸ್ಥಿತಿ. ಹೊಟ್ಟೆ ಇವಾಗ ಏನು ಇನ್ನೂ ಒಂದೇ ಐತಲ್ಲ ಇನ್ನೊಂದಲ್ಲಿ ಅಂತ ಅನ್ಬಿಡ್ತಿರಲ್ಲ. 2 ಐತಲ್ಲ ಇನ್ನೊಂದಲ್ಲಿ ಅಂತ. ಇನ್ನೊಂದು ಹೋಗ್ಬಿಟ್ಟೈತೆ. ಯಾವುದೇ ದರ್ಶನ ತೆಗ್ಬಿಟ್ಟೆ. ಹೋಗ್ಯ ಕಡೆ ಅದು ಹೆಂಗೆ ಆಡ್ತಾರೆ. ಹೊಟ್ಟೆನಾ समझ रहे हो? ಡಿನ್ನರ್ ರೆಡಿ ಆಗೈತೆ. ಡಿನ್ನರ್ ಮಾಡಿ ಇವಾಗ ಪಾಚ್ಕೊಳ್ಳೋ ಟೈಮ್ ಅಷ್ಟೇ. ಇದು ನಮ್ಮಮ್ಮ ಮಾಡಿಕೊಟ್ಟಿದ್ದು. ಇದು ನಮ್ಮಮ್ಮ ಎಲ್ಲ ನಮ್ಮಮ್ಮನೇ ಮಾಡಿಕೊಟ್ಟಿದ್ದು ಅಷ್ಟೇ ಗೈಸ್. ಲಾಗಿನ್ ಮಾಡೋದು ಮರ್ತೋಗ್ಬಿಟ್ಟಿದೆ ಗೈಸ್. ರಾತ್ರಿ ಬಂದು ಮಲ್ಕೊಂಡ್ಬಿಟ್ಟಿದೆ. ಮಲ್ಕೊಂಡು ಇವಾಗ ಇದ್ದೀನಿ. ಟೈಮ್ ಒಂದು 10 ಗಂಟೆ 11 ಗಂಟೆ ಆಗಿರುತ್ತೆ, ಗೊತ್ತಿಲ್ಲ ನನಗೆ. 11:15 ಆಗೈತೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ವ್ಯೂಸ್ ಕಮ್ಮಿ ಬರ್ತೈತೆ, ಪರವಾಗಿಲ್ಲ, ಸ್ಟಾರ್ಟಿಂಗ್ ಅಲ್ವಾ. ಸೊ ಹೆಲ್ಪ್ ಮಾಡಿ ಟು ಗ್ರೋ ಮೋರ್ ಆ್ಯಂಡ್ ಬಿಗ್ಗರ್. ದಯವಿಟ್ಟು ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು. खत्म. बाय बाय, टाटा, गुड बाय, गया.